ಹೈಸ್ಕೂಲು ಹುಡುಗಿಯನ್ನು ಸಂಭೋಗಿಸಿದ್ದು ನಾನು ಬೆಂಗಳೂರಿನ ಒಂದು ಬಡಾವಣೆಯಲ್ಲಿನ ಒಂದು ಮನೆಯ 2ನೇ ಮಹಡಿಯಲ್ಲಿ ವಾಸವಿದ್ದೇನೆ. ಅದು ತಮಿಳರ ಮನೆ. ಆ ಮನೆಯ ಮಾಲೀಕರು ನೆಲಮಹಡಿಯಲ್ಲೇ ವಾಸವಿದ್ದಾರೆ. ಅವರಿಗೆ 2 ಮಕ್ಕಳು, ಒಂದು ಹುಡುಗಿ ಹಾಗೂ ಒಂದು ಹುಡುಗ. ಹುಡುಗ ಚಿಕ್ಕವನು. ಹುಡುಗಿ ಈಗ 10ನೇ ತರಗತಿ ಓದುತ್ತಿದೆ. ಹೆಸರು ಶ್ವೇತ ಅಂತ. ಅವಳು ಸ್ವಲ್ಪ ಕಪ್ಪಾಗಿದ್ದರೂ ನೋಡಲು ತುಂಬಾ ಲಕ್ಷಣವಾಗಿದ್ದಾಳೆ. ಮೈ ಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿಯೂ ಇದ್ದಾಳೆ. ಸಂಜೆ ಶಾಲೆ ಬಿಟ್ಟು ಬಂದ ನಂತರ ಆಗಾಗ ನನ್ನ ಕೋಣೆಗೆ ಸಿನೆಮಾ ನೋಡಲು ಬರುತ್ತಿದ್ದಳು. ಅವರ ಮನೆಯಲ್ಲಿ ಟಿವಿ ಇದೆಯಾದರೂ ಅವರಮ್ಮ ಒಂದೇ ಚಾನೆಲ್ಗೆ ಲಾಕ್ ಮಾಡಿ ಹೋಗಿ ಬಿಡುತ್ತಾರೆ. ಅವರು ಬರುವುದು ಸಂಜೆ 7 ಗಂಟೆಗೇನೆ. ನಾನು ಕಂಪ್ಯೂಟರ್ನಲ್ಲಿ ಸಿಡಿ ಹಾಕಿ ಇಂಗ್ಲಿಷ್ ಹಾಗೂ ತಮಿಳು ಸಿನೆಮಾಗಳನ್ನು ತೋರಿಸುತ್ತೇನೆ. ನಾನು ಆಗಾಗ ಕೆಲವು ಅಶ್ಲೀಲ ಸಿನೆಮಾಗಳನ್ನು ನೋಡುತ್ತಿರುತ್ತೇನೆ. ಆದರೆ ಅವಳಿಗೆ ಅವನ್ನು ತೋರಿಸಿರಲಿಲ್ಲ. ಶ್ವೇತ ಈಗೀಗ ತುಂಬಾ ಚೆನ್ನಾಗಿ ಬೆಳೆದಿದ್ದಾಳೆ. 1 ವರ್ಷದ ಹಿಂದೆ ನಾನು ಮೊದಲ ಬಾರಿ ನೋಡಿದಾಗ ಅವಳೆದೆ ಆಗಷ್ಟೇ ಬೆಳೆಯುತ್ತಿತ್ತು. ಆದರೀಗ ಅದು ಒಂದು ಹಂತಕ್ಕೆ ಬೆಳೆದು ಹುಡುಗರನ್ನು ಆಕರ್ಷಿಸುತ್ತಿದೆ. ಹೇಗಾದರೂ ಒಮ್ಮೆ ಅವಳೆದೆಯನ್ನು ಸ್ಪರ್ಶಿಸಬೇಕೆಂದು ಸಮಯ ಕಾಯುತ್ತಿದ್ದೆ. ಮೊನ್ನೆ ಒಂದು ದಿನ ಶಾಲೆ ಬಿಟ್ಟು ಬಂದವಳು ನನ್ನ ಕೋಣೆಗೆ ಬಂದು, ಪ್ರಶಾಂತ್, ಬೇಜಾರಾಗ್ತಿದೆ, ಯಾವ್ದಾದ್ರೂ ಫಿಲಂ ಇದ್ರೆ ಹಾಕು ಅಂದಳು. ಯಾವುದೂ ಇಲ್ಲ, ಎಲ್ಲ ನೀನು ನೋಡಿದ ಫಿಲಂಗಳೇ ಅಂದೆ. ಅವತ್ತು ನಾನೊಂದು ಅಶ್ಲೀಲ ಸಿಡಿ ತಂದು ಟೇಬಲ್ ಮೇಲೆ ಇರಿಸಿದ್ದೆ. ಇವಳು ಬರುವುದನ್ನು ಮರೆತು ಅದನ್ನು ಎತ್ತಿ ಇಟ್ಟಿರಲೇ ಇಲ್ಲ. ಅದು ಇವಳ ಕಣ್ಣಿಗೆ ಬಿದ್ದು ಬಿಟ್ಟಿತು. ಇಲ್ಯಾವುದೋ ಇದೆಯಲ್ಲ ಎಂದವಳೆ ಅದನ್ನು ಕಂಪ್ಯೂಟರ್ಗೆ ತೂರಿಸಿಯೇ ಬಿಟ್ಟಳು. ನಾನು ಗಾಬರಿಯಿಂದ ಅದು ಬೇರೆ ಫಿಲಂ. ನೀನು ನೋಡಬಾರದು ಎಂದೆ. ಬೇರೆ ಫಿಲಂ ಅಂದರೆ ಎಂದು ಕೇಳಿದಳು. ಶ್ವೇತ ಅಂದರೆ ಅದು ಬ್ಲೂ ಫಿಲಂ ಎಂದೆ. ಅಹೋ, ಪರ್ವಾಗಿಲ್ಲ, ನೋಡಿದ್ರೆ ಏನೂ ಆಗೋಲ್ಲ ಎಂದು ಮುಂದುವರಿದಳು. ಅಷ್ಟರಲ್ಲಿ ಸಿಡಿ ಕೂಡ ಪ್ಲೇ ಆಗಿಯೇ ಹೋಯಿತು. ಅವಳು ಕಂಪ್ಯೂಟರ್ ಎದುರಿನ ಕುರ್ಚಿಯಲ್ಲಿ ಕುಳಿತು ಅದನ್ನು ಆಸೆಯಿಂದ ನೋಡತೊಡಗಿದಳು. ನಾನು ಅವಳ ಹಿಂದೆ ನಿಂತಿದ್ದೆ. ಪರದೆ ಮೇಲಿನ ದೃಶ್ಯಗಳು ನನ್ನನ್ನು ಕೆಣಕತೊಡಗಿದವು. ನಾನು ಲುಂಗಿ ಉಟ್ಟುಕೊಂಡಿದ್ದೆ. ನಿಧಾನಕ್ಕೆ ಹೋಗಿ ಬಾಗಿಲು ಭದ್ರಪಡಿಸಿ ಬಂದೆ. ಅದನ್ನವಳು ಗಮನಿಸಿದರೂ ಏನೂ ಹೇಳದೆ ಸುಮ್ಮನೆ ಫಿಲಂ ವೀಕ್ಷಿಸುವುದರಲ್ಲಿ ತಲ್ಲೀನಳಾಗಿದ್ದಳು. ನಾನು ಹಿಂದೆ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಕುಳಿತು ನೋಡತೊಡಗಿದೆ. ಶ್ವೇತ ಲಂಗ ರವಿಕೆ ತೊಟ್ಟಿದ್ದಳು. ನನ್ನ ಶಿಶ್ನ ಅದಾಗಲೇ ನಿಮಿರಿಕೊಂಡಿತ್ತು. ಎಂದಿಗೂ ಯಾರಿಗೂ ಮಾಡಿರದಿದ್ದ ನಾನು ಇಂದು ಇವಳಿಗೆ ಮಾಡಿಬಿಡಲೆ ಎಂದು ಯೋಚಿಸಿದೆ. ಆದರೆ ಒಮ್ಮೆ ಬೇಡ ಅನ್ನಿಸಿದರೆ ಮತ್ತೊಮ್ಮೆ ಬೇಕು ಅನ್ನಿಸತೊಡಗಿತು. ಅವಳು ಅದನ್ನು ನೋಡುವುದರಲ್ಲೇ ಮಗ್ನಳಾಗಿದ್ದಳು. ನಾನು ನನ್ನ ಕಾಚವನ್ನು ಸದ್ದಾಗದಂತೆ ತೆಗೆದು ಹಾಕಿದೆ. ಈಗ ಲುಂಗಿ ಮಾತ್ರ ಉಳಿಯಿತು. ಹೋಗಿ ಅವಳ ಹಿಂದೆ ಅವಳ ಬೆನ್ನಿಗೆ ಒರಗಿ ನಿಂತುಕೊಂಡೆ. ಅವಳು ಏನೂ ಮಾತಾಡಲಿಲ್ಲ. ನಿಧಾನಕ್ಕೆ ಆಕೆಯ ಮೊಗವನ್ನು ನನ್ನ ಕೈಗಳಿಂದ ಬಳಸಿದೆ. ಸುಮ್ಮನೇ ಇದ್ದಳು. ಎದುರಿನ ಸಿನೆಮಾದಲ್ಲೂ ಒಂದು ಜೋಡಿ ಸಲ್ಲಾಪದಲ್ಲಿ ತೊಡಗಿತ್ತು. ಅವಳ ತುಟಿಯನ್ನು ನೇವರಿಸತೊಡಗಿದೆ. ಆಕೆ ಮೆಲ್ಲಗೆ ಕಂಪಿಸತೊಡಗಿದಳು. ಹುಡುಗಿ ತಯಾರಾಗ್ತಿದೆ ಅಂತ ಗೊತ್ತಾಯ್ತು. ಇನ್ನು ಮುಂದುವರಿಯಲು ಯಾವ ಅಭ್ಯಂತರವೂ ಇರಲಿಲ್ಲ. ಸಿನೆಮಾದಲ್ಲಿ 2 ಬೆತ್ತಲಾಗಿ ಹೋಗಿದ್ದರು. ಹುಡುಗಿಯ ಸ್ತನಗಳು ಪುಟಿಯುತ್ತಿದ್ದವು. ನನಗೆ ತಡೆದುಕೊಳ್ಳಲಾಗಲಿಲ್ಲ. ಮೆಲ್ಲಗೆ ಶ್ವೇತಾಳ ಎದೆಯತ್ತ ಕೈ ಜಾರಿಸಿದೆ. ಆ ಮುದ್ದು ಮೊಲೆಗಳು ಮೃದುವಾಗಿ ಕೈಗೆ ಸಿಕ್ಕವು. ಒಮ್ಮೆ ನಡುಗಿದಳು ಶ್ವೇತ. ಅವಳ ಉಸಿರಾಟ ಜೋರಾಗಿತ್ತು. ಬಾಗಿ ಆಕೆಯ ಕೆನ್ನೆಗೆ ತುಟಿಗಳಿಗೆಲ್ಲ ಚುಂಬಿಸತೊಡಗಿದೆ. ಅವಳು ಸಹಕರಿಸತೊಡಗಿದಳು. ಅವಳನ್ನು ಎಬ್ಬಿಸಿ ನಿಲ್ಲಿಸಿ ನನ್ನೆಡೆಗೆ ತಿರುಗಿಸಿ ತಬ್ಬಿಕೊಂಡೆ. ಮೊಲೆಗಳು ಎದೆಗೆ ನಾಟಿದವು. ಆಕೆ ಧರಿಸಿದ್ದ ಶರ್ಟ್ನ ಗುಂಡಿಗಳನ್ನು ಒಂದೊಂದಾಗಿ ತೆಗೆಯತೊಡಗಿದೆ. ಸ್ವಲ್ಪ ಸಮಯದಲ್ಲಿ ರವಿಕೆ ಹಾಗೂ ಬ್ರಾಗಳೆರಡನ್ನೂ ತೆಗೆದು ಹಾಕಿದೆ. ಸುಂದರವಾದ ಮೊಲೆಗಳು ಅನಾವರಣಗೊಂಡವು. ಅವು ಇದೀಗ ಬೆಳೆದ ಸೌತೆಕಾಯಿಯಂತೆ ಆಕರ್ಷಕವಾಗಿದ್ದವು. ಅವುಗಳನ್ನು ಹಿಡಿದು ಮರ್ದಿಸತೊಡಗಿದೆ. ಆಕೆ ಮುಲುಗತೊಡಗಿದಳು. ಮೊಲೆಗಳಿಗೂ ಚುಂಬಿಸಿದೆ. ನಂತರ ಲಂಗವನ್ನು ಕಿತ್ತು ಹಾಕಿದೆ. ಅವಳು ಏನೂ ಹೇಳಲಿಲ್ಲ. ಆಗಾಗ ಕಂಪ್ಯೂಟರ್ನಲ್ಲಿ ಬರುತ್ತಿದ್ದ ಸಿನೆಮಾವನ್ನೇ ನೋಡುತ್ತಿದ್ದಳು. ಅದರಲ್ಲಿ ಹುಡುಗಿಯು ಹುಡುಗನ ಶಿಶ್ನವನ್ನು ಬಾಯಿಗೆ ಹಾಕಿಕೊಂಡು ಚೀಪುತ್ತಿದ್ದಳು. ನಾನು ನನ್ನ ಅಂಗಿಯನ್ನು ತೆಗೆದು ಹಾಕಿದೆ. ಹಾಗೆಯೇ ಲುಂಗಿಯನ್ನೂ ತೆಗೆದೆ. ನನ್ನ ಪುಟ್ಟ ಪೋರನಿಗಿತು ಹುಂಕರಿಸುತ್ತಿದ್ದ. ಮೆಲ್ಲಗೆ ಅವಳ ಯೋನಿಗೆ ಕೈ ಹಾಕಿ ಸವರಿದೆ. ಬೂಮ್ ಎಂದು ಮುಲುಗತೊಡಗಿದಳು.
ಯೋನಿಯ ಸುತ್ತಮುತ್ತ ಕೂದಲುಗಳು ಸಣ್ಣಗೆ ಆದಾಗ ಬೆಳೆಯುತ್ತಿದ್ದವು. ಅಲ್ಲೆಲ್ಲ ಬೆರಳಾಡಿಸಿದೆ. ನಂತರ ಅಲ್ಲಿಯೇ ಇದ್ದ ಮಂಚದ ಮೇಲೆ ಆಕೆಯನ್ನು ಮಲಗಿಸಿದೆ. ನಾನು ಮಾಡುತ್ತೇನೆ ಎಂದು ತಿಳಿದ ಆಕೆ ಮಾಡ್ತೀಯಾ ಎಂದು ಕೇಳಿದಳು. ಬುಂ. ಇಲ್ಲಿ ತನಕ ಯಾರಿಂದಲೂ ಮಾಡಿಸಿಕೊಂಡಿಲ್ವಾ ಎಂದು ಕೇಳಿದೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಒಂದ್ಸಲ ಟ್ರೈ ಮಾಡಿದ್ದ. ಆದ್ರೆ ಒಳಗೆ ಹಾಕಲು ಆಗಿರಲಿಲ್ಲ ಅವನಿಗೆ ಎಂಬ ಬ್ರಹ್ಮಾಂಡ ಸತ್ಯವೊಂದನ್ನು ಹೊರಹಾಕಿದಳು. ನನಗೆ ಇನ್ನೂ ಉದ್ರೇಕ ಉಂಟಾಯ್ತು. ಅವಳ ತೊಡೆ ಅಗಲಿಸಿ ಆಕೆಯ ನಡುವೆ ಮಲಗುತ್ತಾ ಇಂದು ನಾನು ಹಾಕ್ತೇನೆ ನೋಡ್ತಾ ಇರು ಎಂದೆ. ಅದಾಗಲೇ ಪ್ರದೆ ಮೇಲಿನ ಜೋಡಿ ಭಯಂಕರ ಸಂಭೋಗದಲ್ಲಿ ತೊಡಗಿಕೊಂಡಿತ್ತು. ಹುಡುಗ ಎತ್ತಿ ಎತ್ತಿ ಬಾರಿಸುತ್ತಿದ್ದ, ಹುಡುಗಿ ಚೀರುತ್ತಿದ್ದಳು. ಅದನ್ನು ಕಂಡು ಹೆದರಿದ ಶ್ವೇತ ನಿಧಾನ ಮಾಡು ಎಂದು ಹೇಳಿದಳು. ಸರಿ ಎಂದು ಹೇಳಿದವನು ಆಕೆಯ ಯೋನಿಗೆ ನನ್ನ ಶಿಶ್ನವನ್ನಿಟ್ಟು ಮೆಲ್ಲಗೆ ನೂಕಿದೆ. ಅವಳಿನ್ನೂ ಕುಮಾರಿಯಾದ್ದರಿಂದ ಕನ್ಯಾಪುರೆ ಹರಿದಿರಲೇ ಇಲ್ಲ. ಅವಳಿಗೆ ನೋವಾಗತೊಡಗಿತ್ತು ಅನ್ನಿಸುತ್ತೆ. ಮುಖ ಹಿಂಡತೊಡಗಿದ್ದಳು. ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಕ್ಷಣಕ್ಕೂ ನನ್ನ ಕಾಮನೆ ಮಿತಿ ಮೀರುತ್ತಿತ್ತು. 4-5 ಬಾರಿ ಹಾಗೆಯೇ ನೂಕಿದಾಗ ಯೋನಿಪೊರೆ ಹರಿದು ನನ್ನದು ಒಳಗೆ ಸೇರಿಕೊಂಡಿತು. ನಂತರ ಮೆಲ್ಲಗೆ ಶಿಶ್ನವನ್ನು ಒಳಗೂ ಹೊರಗೂ ತೆಗೆದು ಹಾಕತೊಡಗಿದೆ. ಶ್ವೇತ ಮುಲುಗುತ್ತಿದ್ದರೆ ನನ್ನ ಹೊಡೆತಗಳು ಬಿರುಸುಗೊಳ್ಳತೊಡಗಿದವು. ಅವಳ ಮೊಲೆಗಳ ಮೇಲೆ ನನ್ನ ಎದೆ ಉಜ್ಜುತ್ತಿತ್ತು. ಅವಳ ತುಟಿಗಳನ್ನು ಚೀಪುತ್ತಾ ಮಾದುತ್ತಿದ್ದೆ. 2-3 ನಿಮಿಷ ಮಾಡಿದಾಗ ವೀರ್ಯ ಬರುವ ಸಮಯವಾಯಿತು. ಆಗ ಮಾತ್ರ ಎತ್ತಿ ಎತ್ತಿ ಕುಟ್ಟತೊಡಗಿದೆ. ಅವಳು ನುಮ್ ನುಮ್ ಎಂದು ಸದ್ದು ಹೊರಡಿಸುತ್ತಿದ್ದಳು. ಹಾಗೆಯೇ ರಸ ಒಳಗೆ ಬಿಡಬೇಡ ಅಂದಳು. ವೀರ್ಯ ಬರಲಿಕ್ಕೂ ಶಿಶ್ನವನ್ನು ಹೊರಗೆ ತೆಗೆದು ಅವಳ ಹೊಕ್ಕುಳ ಮೇಲೆ ಅದನ್ನು ಚೆಲ್ಲಿದೆ. ಸ್ವಲ್ಪ ಸಮಯ ಇಬ್ಬರೂ ತಬ್ಬಿಕೊಂಡಿದ್ದೆವು. ನಂತರ ಆಕೆ ಹೋಗಿ ತೊಳೆದುಕೊಂಡು ಬಂದ ನಂತರ ಮತ್ತೊಂದು ಶೋ ಶುರು ಮಾಡಿದೆ. ಈಗ ಪ್ರತಿನಿತ್ಯ ಎನ್ನುವಂತೆ ನಮ್ಮ ಆಟ ನಡೆಯುತ್ತಿದೆ. ಹಾಯ್ ಸ್ನೇಹಿತರೆ, ನನ್ನ ಈ ಗುದ್ದಾಟದ ಅನುಭವ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸೆಕ್ಸಿ ಗೆಳತಿಗೆ ಶೇರ್ ಮಾಡಿ. ಧನ್ಯವಾದ.